ವೃಶ್ಚಿಕ ರಾಶಿಯವರ ವಿಚಾರವನ್ನು ನೋಡುವ. ವೃಶ್ಚಿಕ ರಾಶಿಯವರಿಗೆ ಈಗ ಅಷ್ಟಮದಲ್ಲಿ ಗುರು ಇರುವಂತ, ಪಂಚಮದಲ್ಲಿ ಶನಿ. ಪಂಚಮದ ಶನಿ ತುಂಬಾ ಹಿಂಸೆಗಳನ್ನು ಕೊಡ್ತಾನೆ, ಅವನು ಅವಮಾನಗಳು ಇದೆಲ್ಲ ಕೊಡ್ತಾನೆ, ದೈಹಿಕವಾಗಿ ತೊಂದರೆಗಳನ್ನು ಕೊಡಬಹುದು. ಅಷ್ಟಮದಲ್ಲಿ ಗುರು ಎಲ್ಲ ನೆಗೆಟಿವ್, ಅವನು ಯೋಚನೆ ಮಾಡೋದೊಂದು, ಆಗುವುದೊಂದು, ಹೋಗುವುದೊಂದು. ಆವಾಗ ಈಗ ಏನು ಮಾಡಬೇಕು ಹಾಗಾದ್ರೆ ನಾವು ಅಂತೇಳಿ ಪರಿಹಾರ ಕೇಳ್ತಾರೆ. ಸ್ವಾಮಿ, ಅಷ್ಟಮದಲ್ಲಿ ಗುರು ಸಂಚಾರ ಕಾಲ, ನೀವು ಹಾಗೆ ಹೇಳ್ತಾರೆ, ತೊಂದರೆ ಬರ್ತಾ ಉಂಟು, ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾಡುವಂಥ ಕೆಲಸಗಳನ್ನು ಈಗ ಎಷ್ಟು ಏನೇನು ಮಾಡ್ತಾ ಇದ್ದೀರಿ ಅದನ್ನು ಮಾಡಿಕೊಂಡು ಹೋಗಿ. ಇನ್ನೊಂದು ಬೇರೆ ಒಂದು ವಿಚಾರಕ್ಕೆ ನೀವು ಹಾರ್ಲಿಕ್ಕೆ ಹೋಗಬೇಡಿ, ಅಥವಾ ಇನ್ನೂ ಉದ್ಧಾರ ಆಗಬೇಕು ಅಂತ ಹೋಗಬೇಡಿ, ಇದನ್ನು ನಿಭಾಯಿಸಿಕೊಂಡು ಹೋಗಿ. ಯಾಕಂದ್ರೆ ಮುಂದೆ ಅವನು ನವಮಕ್ಕೆ ಬರ್ತಾನೆ. ಯಾವಾಗ ನೀವು ತಾಳ್ಮೆಯಿಂದ ಇರ್ತೀರೋ, ನವಮಕ್ಕೆ ಬಂದಾಗ ತುಂಬ ಒಳ್ಳೆ ಫಲ ಬರ್ತದೆ. ನಂತರ ದಶಮ, ನಂತರ ಏಕಾದಶ, ಮತ್ತೆ 3 ವರ್ಷ ಒಳ್ಳೆ ಸಮಯವೇ. ಹಾಗಾಗಿ ಯಾರಿಗೆ ಅಷ್ಟಮದಲ್ಲಿ ಗುರು ಇರ್ತಾನೋ ಶೀಘ್ರ ಆಗಿ 2-3 ವರ್ಷ ಅವನಿಗೆ ಒಳ್ಳೆ ಸಮಯ ಬರ್ತದೆ. ಅಷ್ಟಮದಲ್ಲಿ ಗುರು ಇದ್ದಾಗ ಅವನೇನಾದರೂ ಅದನ್ನು ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕೆ ತುಂಬ ತೊಂದರೆ ಬರ್ತದೆ. ನಾನು ನಿಮಗೊಂದು ಸಣ್ಣ ಉದಾಹರಣೆ ಕತೆ ಹೇಳಬೇಕಾಗ್ತದೆ, ಇದು ಅರ್ಥ ಆಗ್ಬೋದು. ಒಬ್ಬ ರೈತ ಹೊಲದಲ್ಲಿ ಬೆಳೆ ಬೆಳೆದಿರ್ತಾನೆ. ಬೆಳೆ ಬೆಳೆದು ಕಾಡು ಮೃಗಗಳ ಹಾವಳಿಗಳು ಬರ್ತದೆ. ಆವಾಗ ಅವನೇನು ಮಾಡ್ತಾನೆ, ಒಂದು ಸರಿಗೆ ಅಂತಂದು ಅಲ್ಲಲ್ಲಿ ಉರುಳುಗಳನ್ನು ಇರ್ತಾನೆ, ಪ್ರಾಣಿಗಳಲ್ಲಿ ಬಿದ್ದು ಸಿಕ್ಕಲಿ ಅಂತೇಳಿ. ಒಂದು 4 ಪ್ರಾಣಿಗಳು ಅದರಲ್ಲಿ ಬೀಳ್ತವೆ. ಮೊದಲಾಗಿ ಒಂದು ಹಂದಿ ಬೀಳ್ತದೆ, ಹಂದಿ ಸತ್ತೋಗ್ತದೆ. ಆಮೇಲೆ ನರಿ ಬೀಳ್ತದೆ, ನರಿಗೆ ಉರುಳ್ತಾಗ್ತದೆ, ಸತ್ತೋಗುವುದಿಲ್ಲ, ಸತ್ತಾಗಿ ಬಿದ್ದುಕೊಳ್ತದೆ. ಹಸು ಬೀಳ್ತದೆ, ಬಿದ್ದ ತಕ್ಷಣ ಅದು ಅಲ್ಲೇ ಮಲ್ಕೊಳ್ತದೆ, ಏನಾಗುವುದಿಲ್ಲ. ಒಂದು ನಾಯಿ ಬೀಳ್ತದೆ, ನಾಯಿ ಕೂಡ ಏನಾಗುವುದಿಲ್ಲ, ಪಲ ಅಲ್ಲಾಡಿಸ್ಕೊಂಡು ಅಲ್ಲೇ ಮುದುಡಿಕೊಂಡು ಮಲ್ಕೊಳ್ತದೆ. ಮರುದಿವಸ ರೈತ ಬಂದು ನೋಡ್ತಾನೆ, ಬಂದು ನೋಡು, ಅಯ್ಯೋ ಒಂದು ಹಂದಿ ಬಿತ್ತು ಅಂಥೇಳಿ ಹಂದಿಗೆ ಮತ್ತೊಂದಷ್ಟೇ ಪೆಟ್ಟು ಹೊಡೆದು ಅದನ್ನು ಎಳೆದು ಸೈಡ್ಗೆ ಹಾಕ್ತಾನೆ. ಇನ್ನು ಹಸು ಸಿಕ್ಕಿತು, ಮತ್ತೆ ಸಾಯಿಲೆತ್ಲಾಗಂತೇಳಿ ಬಿಡ್ತಾನೆ ಅವನು. ನಾಯಿ, ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಅದನ್ನು ಕಳಿಸ್ತಾನೆ. ಮತ್ತೆ ನೋಡೋ ಒಂದು ನರಿ ಇರ್ತದೆ, ಅದು ಬಿದ್ದು ಸತ್ತೋಗಿದ್ದು. ಇವನು ಸತ್ತೋಗ್ಬಿಟ್ನಾ ಅಂಥೇಳಿ ಸರಿಗೆಯನ್ನು, ನರಿಯನ್ನು ಯಾರು ತಿನ್ನೋದಿಲ್ಲಲ್ಲ, ಸರಿಗೆಯನ್ನು ತುಂಡು ಮಾಡಿ ಬಿಡ್ತಾನೆ. ಬಿಟ್ಟ ತಕ್ಷಣ ನರಿ ಓಡ್ತದೆ, ಎಸ್ಕೇಪ್ ಆಗಿ ಬಿಡ್ತದೆ. ಅದು ನರಿಯ ಬುದ್ಧಿವಂತಿಕೆ. ಹಸುವಿನ ಬುದ್ಧಿವಂತಿಕೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಕಟ್ಟಿಯಾಗಿ ಅದಕ್ಕೆ ಅಭ್ಯಾಸ ಉಂಟು. ನನ್ನನ್ನು ಕಟ್ಟಿ ಹಾಕಿದ್ದಾರೆ, ನಾನು ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಅಂಥೇಳಿ. ಇನ್ನು ನಾಯಿ, ಅದಕ್ಕೆ ಮಾಮೂಲು ಅಭ್ಯಾಸ ಇದೆ, ಕಟ್ಟಿ ಹಾಕಿ ಹೋಗುವಂಥದ್ದು, ಅದು ಕೂಡ ಹಾಗೆ ಇರ್ತದೆ. ಹಂದಿ ಹಾಗೆಲ್ಲ, ಅದಕ್ಕೆ ಕಟ್ಟಿ ಹಾಕಿ ಅಭ್ಯಾಸ ಇಲ್ಲ, ಅದನ್ನು ಕಟ್ಟುವುದಿಲ್ಲ ಯಾರು. ಅದು ಎಳೀಲಿಕ್ಕೆ ಪ್ರಯತ್ನ ಮಾಡ್ತದೆ, ಬಿಡಿಸಿಕೊಂಡು ಉರುಳು ಬಿಗಿದು ಸತ್ತೋಗಿಬಿಡ್ತದೆ. ಹಾಗೆ ನಾವು ಜೀವನದಲ್ಲಿ ಈಗ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿಕೊಂಡು ಹೋದರೆ ಖಂಡಿತವಾಗಿ ಕೂಡ ನಾವು ಸಕ್ಸಸ್ ಆಗ್ತೇವೆ. ಅಧಿಕಾರಸಂಗ ಮಾಡಿದೆ ತೊಂದರೆಗಳು ಬರ್ತದೆ. ಈ ವೃಶ್ಚಿಕ ರಾಶಿ ಅಷ್ಟಮದಲ್ಲಿ ಬಂದಾಗ ಹೀಗೆ ಆ ಬಂಧನ ಬಿಡಿಸಲಿಕ್ಕೆ ನೋಡುದು, ಸ್ವಲ್ಪ ಸಮಯ ಹಾಗೆ ಇರಿ, ಏನಾಗುವುದಿಲ್ಲ. ನಂತರ ಒಳ್ಳೆಯ ದಿನಗಳು ನಿಮಗೆ ಮುಂದಕ್ಕುಂಟು. ನೋಡಿ, ಅಷ್ಟಮದಲ್ಲಿ ಇದ್ರೂ ಕೂಡ ಅವನು ದ್ವಿತೀಯ ಸ್ಥಾನವನ್ನು ನೋಡ್ತಾನೆ, ಬೇಕಾದಷ್ಟು ಧನ ಸಂಪಾದನೆಗಳನ್ನೆಲ್ಲ ಕೊಡ್ತಾನೆ, ತುಂಬ ಸಂಪಾದನೆಯನ್ನು ಕೊಡ್ತಾನೆ. ಆಮೇಲೆ ಕುಟುಂಬ ವೃದ್ಧಿ ಆಗ್ತದೆ. ಇಂಥದ್ದೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಲಿಕ್ಕುಂಟಲ್ಲಿ. ಹಾಗೆ ಕಷ್ಟಗಳುಂಟು, ಪಂಚಮದ ಶನಿ ಕಷ್ಟಗಳನ್ನು ಕೊಡ್ತಾನೆ. ಇದು 2026 ಡಿಸೆಂಬರ್ವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.